ಸಿದ್ದರಾಮಯ್ಯನವರು 8 ವರ್ಷ ವಿರೋಧ ಪಕ್ಷದಾಗಿದ್ದರು. ಪಟಾಳ್ ನಾಗರಾಜ್ ಬರೀ ಸಿದ್ದರಾಮಯ್ಯನವ್ರದ್ದು ಹೇಳ್ತಾರೆ ಅಂದರೆ ಹೌದು ರೀ, ನೀವು ಪ್ರತಿದಿನ ಚಾಮುಂಡೇಶ್ವರಿ ಹೇಳ್ತೀರಿ ಅಂದರೆ ಹೇಳಲೇಬೇಕಲ್ಲ ದೇವ್ರನ್ನ. ಅದರಿಂದ ಸಿದ್ದರಾಮಯ್ಯನವ್ರನ್ನ ನೀವು ಯಾವ ರೀತಿ ಅವ್ರನ್ನ ಕಳಿಸ್ತೀರಿ ಅಂತ ನಮಗೇನಿಲ್ಲ. ಯಾವ ರೀತಿ ಕಳಿಸ್ತೀರಿ, ಏನು ಅವ್ರದ್ದು ಆರೋಪ, ಏನು ಅವ್ರ ಮೇಲಿದ್ದಂಥ ಯಾವ್ಯಾವ ದೊಡ್ಡ ದೊಡ್ಡ ಕೇಸ್ಗಳಿದ್ದು, ಇದು ಸಿದ್ದರಾಮಯ್ಯನವ್ರನ್ನ ಕರೆದ್ರು ಡೆಲ್ಲಿಗೆ, ಹೋದ್ರು. ಮೊದಲು ರಾಜೀನಾಮೆ ಕೊಡಿ, MLAಗಳು ಕೇಳಲಿಲ್ಲ, MP ಗಳು ಕೇಳಲಿಲ್ಲ, ಮಂತ್ರಿಮಂಡಲ ಕೇಳಲಿಲ್ಲ, ಹೈಕಮಾಂಡ್ ಕೇಳಿದ್ರು. ಅಂದರೆ ಇದು ಪ್ರಜಾಪ್ರಭುತ್ವನ. ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಸುಮಾರು 8 ವರ್ಷ ಇರಬೇಕಾದರೆ ಅವರ ವ್ಯಕ್ತಿತ್ವ ಗಾಂಭೀರ್ಯ ಗೌರವವಾಗಿತ್ತು. ಇತ್ತೀಚೆಗಂತೂ ಒಂದು ರೀತಿ ಸಂತ, ಯಾರೋ ಸ್ವಾಮಿ ಸಂತರ ಥರ ಭಾಳ ಗೌರವವಾಗಿ ಗಂಭೀರವಾಗಿ ಎಲ್ಲರ ಜೊತೆಗೂ ನಡ್ಕೊಂಡು, ಆದರೆ ಅವರನ್ನು ನೀವು ಕಳಿಸಿದಂಥ ಮಾರ್ಗ ಇಡೀ ದೇಶದ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಖಂಡನೆ ಮಾಡಬೇಕಾಗುತ್ತೆ. ನಾನು ಭಾಳ ಅಂದ್ಕೊಂಡಿದ್ದೆ, ಸಿದ್ದರಾಮಯ್ಯನವರು ಹೊರಗಡೆ ಬಂದ ತಕ್ಷಣ, ರಾಜೀನಾಮೆ ಕೊಟ್ಟ ತಕ್ಷಣ ಇಡೀ ರಾಜ್ಯದಲ್ಲಿ ಕೂಗ್ತೀರಿ ಬರ್ತೀರಿ ಅಂತ ಅಂದ್ಕೊಂಡಿದ್ದೆ. ಬರಲಿಲ್ಲ ನೀವು. ಭಾಳ ನೋವು. 8 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿಯನ್ನು ಹೊರಗಡೆ ಹಾಕಿದ್ರು. ಅದಾದಮೇಲೆ ಯಾರು ಬೇಕಾದ್ರೂ ಬರಲಿ, ಶಿವಕುಮಾರ್ ಬಂದರೆ ಬರಲಿ, ಅವ್ರಿಗೆ ಒಳ್ಳೇದಾಗಲಿ, ಶುಭಾರಿಸ್ತೀನಿ ನಂದೇನಿಲ್ಲ. ಆದರೆ ಸಂವಿಧಾನಬದ್ಧವಾಗಿ ನೀವು ನಡ್ಕೊಳ್ಳದೆ ಒಬ್ಬ ಮುಖ್ಯಮಂತ್ರಿ ಆದಂಥವ್ರನ್ನ ಕತ್ತಿಡಿದು ನೂಕಿದ್ರಿ. ನಮ್ಮಲ್ಲಿ ಗೋವಿನ ಕತೆ ಕೇಳಿರ್ಬೋದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತೇಳಿ ಆ ಹುಲಿ ಹಸುವಿಗೆ ಕಾದಿದೆ ತಿನ್ನಬೇಕು ಅಂತ. ಹಸು ಹುಲಿಯನ್ನು ಕೇಳುತ್ತೆ, ಒಂದು ಅರ್ಧ ದಿನ ಟೈಮ್ ಕೊಡು, ನನ್ನ ಮಗು ಕರು ಅಲ್ಲಿದೆ, ಅದನ್ನು ಎಲ್ಲರ ಹತ್ರ ಬಿಟ್ಟು ಮಾತಾಡಿ ಬರ್ತೀನಿ ಅಂತ ಹೇಳ್ತು. ಸರ್ರಂತಾದು ಎಲ್ಲ ಮುಗಿಸಿ ಹುಲಿ ಹತ್ರಕ್ಕೆ ಬರುತ್ತೆ. ಹುಲಿ ಅಂತದ್ದು ಏನಿದು, ಸತ್ಯಕ್ಕೆ ಗೌರವ ಕೊಟ್ಟು ಮೆಚ್ಚಿ ಬಂದ್ರಲ್ಲ ಅಂತೇಳಿ ಹುಲಿ ತಿನ್ನಲ್ಲ, ತಾನೇ ಸತ್ತೋಗುತ್ತೆ ಹುಲಿ. ಇಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರು ತಿಂತಾರೆ. ಸತ್ಯ ಎಲ್ಲಿ? ಸತ್ಯ ಆಯ್ತಾ?